ಚಿಟ್ಚಾಟ್ ವಿತ್ ನಿಧಿ ಕನ್ನಡ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಫೇಡ್ ಆಗಿರುವ ಜೀನ್ಸ್ ಗಳನ್ನ ಮನೆಯಲ್ಲಿ ಈಸಿಯಾಗಿ ಹೇಗೆ ಡೈ ಮಾಡ್ಕೊಳ್ಬಹುದು ಅಂತ ನೋಡೋಣ. ಇಲ್ಲಿ ನಾನು ಫೇಡ್ ಆಗಿರುವ ಬ್ಲೂ ಮತ್ತೆ ಬ್ಲಾಕ್ ಜೀನ್ಸ್ ಗಳನ್ನ ತಗೊಂಡಿದ್ದೇನೆ. ಬ್ಲಾಕ್ ಜೀನ್ಸ್ ಬೇಗನೆ ಫೇಡ್ ಆಗಿ ಹೋಗುತ್ತೆ, ಅದನ್ನ ನೆರಳಲ್ಲೇ ಒಣಗಿಸ್ಕೋಬೇಕಾಗುತ್ತೆ. ಉಲ್ಟಾ ಮಾಡಿ ನೆರಳಲ್ಲಿ ಒಣಗಿಸೋದ್ರಿಂದ ಜೀನ್ಸ್ ಗಳು ಜಾಸ್ತಿ ದಿನ ಬಾಳಿಕೆ ಬರುತ್ತೆ. ನಾನು ಇದೆರಡು ಜೀನ್ಸ್ ಅನ್ನ ಕಲರ್ ಮಾಡಿ ತೋರಿಸ್ತೀನಿ. ಪ್ರೋಸೆಸ್ ಏನಂತ ನೋಡೋದಕ್ಕೂ ಮುಂಚೆ ಇದು ರಿಸಲ್ಟ್ ಹೇಗೆ ಬಂದಿದೆ ಅನ್ನೋ ವಿಡಿಯೋನ ಇದರಲ್ಲೇ ಹಾಕಿದೀನಿ ನೋಡಿ. ಎಷ್ಟೊಂದು ಚೆನ್ನಾಗಿ ಬಂದಿದೆ ಕಲರ್. ಬ್ಲಾಕ್ ಅಂತೂ ಸೂಪರ್ ಇಷ್ಟ ಆಯ್ತು ನನಗೆ. ಬ್ಲೂ ಕೂಡ ಅಷ್ಟೇ, ಸ್ವಲ್ಪನೂ ಪ್ಯಾಚ್ ಇಲ್ಲ. ಆದ್ರೆ ನೀವು ಈ ವಿಡಿಯೋನ ಕೊನೆ ತನಕ ನೋಡ್ಬೇಕು. ಇದು ಮೆಥಡ್ ಅಂತೂ ತುಂಬಾ ಈಸಿ ಇದೆ. ಒಂದೇ ಒಂದು ಮಿಸ್ಟೇಕ್ ಮಾಡಿದ್ರು ಕೂಡ ಜೀನ್ಸ್ ಹಾಳಾಗಿ ಹೋಗುತ್ತೆ, ಪ್ಯಾಚಸ್ ಬಂದ್ಬಿಡುತ್ತೆ. ಸೊ ಯಾವುದೇ ಇನ್ಫಾರ್ಮೇಶನ್ ಅನ್ನ ಮಿಸ್ ಮಾಡದೆ ಕೊನೆ ತನಕನೂ ವಿಡಿಯೋನ ನೋಡಿ. ನಾನಿಲ್ಲಿ ಬಳಸ್ತಾ ಇರೋದು ಕದಮ್ ಅವರ ಪಕ್ಕಾ ರಂಗ್ ಅಂತ. ಇದು ನಾನು ಜೀನ್ಸ್ ಕಾಂಬೋವನ್ನು ತಗೊಂಡಿದ್ದೇನೆ. ಬ್ಲಾಕ್ ಮತ್ತೆ ಬ್ಲೂ ಬಂದಿದೆ. ಏನೇನಿದೆ ಅಂತ ಒಂದ್ಸಲ ನೋಡ್ಕೊಂಡ್ ಬಿಡೋಣ. ಇದರಲ್ಲಿ ಒಂದು ಇನ್ಸ್ಟ್ರಕ್ಷನ್ ಶೀಟ್ ಅನ್ನ ಕೊಟ್ಟಿದ್ದಾರೆ. ಹಾಗೇನೆ ಒಂದು ಪೇರ್ ಆಫ್ ಗ್ಲೋವ್ಸ್ ಇದೆ, ಮತ್ತೆ ಒಂದು ಏಪ್ರೋನ್ ಕೊಟ್ಟಿದ್ದಾರೆ ಪ್ಲಾಸ್ಟಿಕ್ದು. ಮತ್ತೆ ಕಲರ್ ಹಾಕಿದ್ಮೇಲೆ ಫಿಕ್ಸ್ ಮಾಡೋದಕ್ಕೆ ಅಂತ ಒಂದು ಡೈ ಫಿಕ್ಸ್ ಸೊಲ್ಯೂಷನ್ ಅನ್ನ ಕೊಟ್ಟಿದ್ದಾರೆ. 5 ಪ್ಯಾಕೆಟ್ ಆಗುವಷ್ಟು ಕಲರ್ ಫಿಕ್ಸ್ ಸೊಲ್ಯೂಷನ್ ಅನ್ನ ಕೊಟ್ಟಿದ್ದಾರೆ. ಹಾಗೇನೆ 5 ಪ್ಯಾಕೆಟ್ ಬ್ಲಾಕ್ ಕಲರ್, 5 ಪ್ಯಾಕೆಟ್ ಬ್ಲೂ ಕಲರ್ ಅನ್ನ ಕೊಟ್ಟಿದ್ದಾರೆ. ಹಾಗೆ ಈ ಕಲರ್ ಅನ್ನ ಪಾಲಿಸ್ಟರ್ ಒಂದು ಬಟ್ಟೆ ಬಿಟ್ಟು ಮತ್ತೆ ಯಾವ್ದಕ್ಕಾದ್ರೂ ಯೂಸ್ ಮಾಡಬಹುದು ಅಂತ ಕೊಟ್ಟಿದ್ದಾರೆ ಇದರಲ್ಲಿ. ಹಾಗೇನೆ ಕ್ಯಾನ್ವಾಸ್ ಶೂಗಳಾಗಿರ್ಬೋದು, ಇಂಡೋರ್ ವಾಲ್ ಪುಟ್ಟಿ, ಇಂಡೋರ್ ವುಡನ್ ಫರ್ನಿಚರ್ ಗಳಿಗೆ, ಇಂಡೋರ್ ಟೈಲ್ ಗಳಿಗೆ, ಪಾಟ್ರಿ ಆರ್ಟಿಕಲ್ಸ್ ಗಳಿಗೂ ಇದನ್ನ ಬಳಸ್ತಾರಂತೆ. ಹಾಗೆ ಇದನ್ನ ಸಸ್ಯಗಳಿಂದ ಎಕ್ಸ್ಟ್ರಾಕ್ಟ್ ಮಾಡಿರುವ ಕಲರ್ ಇಂದ ಮಾಡಿರ್ತಾರೆ. ಸೊ ಇದು ಸ್ಕಿನ್ ಫ್ರೆಂಡ್ಲಿ ಆಗಿದೆ, ಸ್ಕಿನ್ಗೆ ಏನು ಡ್ಯಾಮೇಜ್ ಮಾಡೋದಿಲ್ಲ. ಹಾಗೇನೆ ಟಾಕ್ಸಿಕ್ ಫ್ರೀ ಆಗಿದೆ. ಇದನ್ನ ನಾನು ಆನ್ಲೈನ್ ನಲ್ಲಿ ಪರ್ಚೇಸ್ ಮಾಡಿರೋದು. ಲಿಂಕ್ ಬೇಕಿದ್ರೆ ಕೊಟ್ಟಿರ್ತೀನಿ. ಇದರಲ್ಲಿ ಸುಮಾರಷ್ಟು ಕಲರ್ಗಳಿದೆ, ನಿಮ್ಗೆ ಯಾವ ಕಲರ್ ಬೇಕಾದ್ರೂ ಪರ್ಚೇಸ್ ಮಾಡ್ಕೊಳ್ಬಹುದು. ಓಕೆ, ಈಗ ಪ್ರಾಸೆಸ್ ಏನಂತ ನೋಡೋಣ ಬನ್ನಿ. ಈಗ ಒಂದು ಸ್ಟೀಲ್ ಪಾತ್ರೆನಲ್ಲಿ ನೀರನ್ನ ಬಿಸಿ ಮಾಡೋದಕ್ಕೆ ಇಡಬೇಕು. ಒಂದು 10 ರಿಂದ 15 ಲೀಟರ್ ನೀರನ್ನ ಬಿಸಿ ಮಾಡಬೇಕು 1 ಪ್ಯಾಕೆಟ್ಗೆ ಅಂತ ಇದರಲ್ಲಿ ಕೊಟ್ಟಿದ್ದಾರೆ. ಬಟ್ ನಾನು ಅದರ ಅರ್ಧದಷ್ಟು, ಒಂದು 5 ರಿಂದ 6 ಲೀಟರ್ ಅಷ್ಟು ನೀರನ್ನ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದ್ರೆ ಪಾತ್ರೆ ಸ್ವಲ್ಪ ಚಿಕ್ಕದೇ ಇರೋದ್ರಿಂದ. ಇದಕ್ಕೆ 1 ರಿಂದ 2 ಟೇಬಲ್ ಸ್ಪೂನ್ ಉಪ್ಪು ಹಾಕಬೇಕಾಗತ್ತೆ. ಬಟ್ ನಾನಿಲ್ಲಿ ಅರ್ಧ ತಗೊಂಡಿರೋದ್ರಿಂದ ಒಂದು ಸ್ವಲ್ಪ ಕಡಿಮೆ ಹಾಕೊಳ್ತಾ ಇದ್ದೀನಿ. ಒಂದು ಫುಲ್ ಟೇಬಲ್ ಸ್ಪೂನ್ ಹಾಕಿ ಒಂಚೂರು ಹಾಕಿದ್ದೀನಿ ಅಷ್ಟೇ. ನೀರು ಕೊತ ಕೊತ ಅಂತ ಕುದಿಯೋದೇನ್ ಬೇಡ, ಕೈ ಹಾಕಿದ್ರೆ ಸುಡಬೇಕು, ಅಷ್ಟೊಂದು ಬಿಸಿ ಆದ್ರೆ ಸಾಕು. ಇದರಲ್ಲಿ ಕಾಟನ್, ಲಿನೆನ್, ಜೂಟ್, ಡೆನಿಮ್, ರೇಯಾನ್ ಆದ್ರೆ ಮಾತ್ರ ಉಪ್ಪು ಹಾಕಬೇಕು. ನೈಲನ್, ಉಲನ್, ಸಿಲ್ಕ್, ಜಾರ್ಜೆಟ್, ಶಿಫಾನ್ ಆದ್ರೆ ವಿನೆಗರ್ ಅನ್ನ ಬಳಸಬೇಕಾಗತ್ತೆ. 1 ರಿಂದ 2 ಟೇಬಲ್ ಸ್ಪೂನ್ ವಿನೆಗರ್ ಹಾಕೋಬೇಕಾಗತ್ತೆ. ನಾನಿಲ್ಲಿ ಡೆನಿಮ್ ಕಲರ್ ಮಾಡ್ತಾ ಇರೋದ್ರಿಂದ ಉಪ್ಪು ಹಾಕೊಳ್ತಾ ಇದ್ದೀನಿ. ಇನ್ಸ್ಟ್ರಕ್ಷನ್ ಅನ್ನ ಸರಿಯಾಗಿ ಓದಿ ಇದನ್ನ ಮಾಡಬೇಕಾಗುತ್ತೆ. ಇದರಲ್ಲಿ ನಾನು ಅರ್ಧ ನೀರನ್ನ ತಗೊಂಡಿರೋದ್ರಿಂದ ಅರ್ಧ ಅಷ್ಟೇ ಕಲರ್ ಅನ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಬ್ಲೂ ಜೀನ್ಸ್ ಇದರಲ್ಲಿ ಕಂಪ್ಲೀಟ್ ಆಗಿ ಮುಳುಗುತ್ತೆ. ಆದ್ರೂ ಕೂಡ ನೀವು ರಿಸ್ಕ್ ತಗೊಳ್ಳೋದಿಲ್ಲ ಅಂತಂದ್ರೆ ನೀವು ಫುಲ್ ಪ್ಯಾಕೆಟ್ ಯೂಸ್ ಮಾಡಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ನೀವು ಯೂಸ್ ಮಾಡ್ಕೊಳ್ಬಹುದು. ಈಗ ಇದಕ್ಕೆ ಜೀನ್ಸ್ ಹಾಕೊಳ್ಳೋಣ. ಜೀನ್ಸ್ ಅನ್ನ ಚೆನ್ನಾಗಿ ತಣ್ಣೀರಲ್ಲಿ ಒದ್ದೆ ಮಾಡ್ಕೊಂಡು ಆಮೇಲೆ ಹಾಕಬೇಕು. ತುಂಬಾ ಬಿಸಿ ಇರುತ್ತೆ, ಹುಷಾರಾಗಿ ಮಾಡ್ಕೊಳ್ಳಿ, ಏನೂ ತೊಂದರೆ ಇಲ್ಲ. ಇದರಲ್ಲಿ ಒಂದು 20 ರಿಂದ 25 ನಿಮಿಷ ಇದನ್ನ ಹಾಗೆ ನಿಧಾನ ಉರಿಯಲ್ಲಿ ಕುದಿಸ್ಕೊಳ್ತಾನೆ ಇರಬೇಕು. ಹಾಗಾಗಿ ಗಡಿಬಿಡಿ ಏನಿಲ್ಲ, ನಿಧಾನಕ್ಕೆ ಇದನ್ನ ತಿರುಗುತ್ತಾ ಎಲ್ಲ ಕಡೆನೂ ಸರಿಯಾಗಿ ಕಲರ್ ತಾಗೋ ಹಾಗೆ ಕ್ಲೀನ್ ಆಗಿ ಇದನ್ನ ಮುಳುಗಿಸ್ಬೇಕು. ಇದರಲ್ಲಿ ಈ ತರ ಒಂದು ಟಾಂಗ್ ಹೆಲ್ಪ್ ತಗೊಂಡು ಮಧ್ಯ ಮಧ್ಯ ಚೆನ್ನಾಗಿ ತಿರುವು ಹಾಕೊಳ್ಳಿ. ಒಂದು 20 ರಿಂದ 25 ನಿಮಿಷ ಆದ್ಮೇಲೆ ಇದನ್ನ ಇಮಿಡಿಯೇಟ್ ಆಗಿ ಡೈಫಿಕ್ಸ್ ಸೊಲ್ಯೂಷನ್ ಅಲ್ಲಿ ನಾವು ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ 1 ಪ್ಯಾಕ್ ಫುಲ್ ಡೈಫಿಕ್ಸ್ ಸೊಲ್ಯೂಷನ್ ಅನ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇದು 1 ಪ್ಯಾಕ್ಗೆ 5 ರಿಂದ 6 ಲೀಟರ್ ನೀರು ಹಿಡಿಯುತ್ತೆ. ಇದು ನಾರ್ಮಲ್ ಟ್ಯಾಪ್ ವಾಟರ್, ತಣ್ಣೀರನ್ನೇ ಯೂಸ್ ಮಾಡಬೇಕು. ಇದರಲ್ಲಿ 5 ರಿಂದ 6 ಲೀಟರ್ ನೀರು ಹಾಕಿ ಅದರಲ್ಲಿ 1 ಪ್ಯಾಕ್ ಫುಲ್ ಇದನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ತೀನಿ. ಅದು ಒಂದು 25 ನಿಮಿಷ ಆದ ತಕ್ಷಣ ಅದರಿಂದ ತೆಗೆದು ಇದಕ್ಕೆ ಹಾಕಿ ಇದರಲ್ಲಿ ಒಂದು 10 ನಿಮಿಷ ಬಿಡಬೇಕಾಗತ್ತೆ. ಈಗ ಇದಾಗಿದೆ, ತುಂಬಾನೇ ಬಿಸಿ ಇದೆ. ಇದು ಕೇರ್ಫುಲ್ ಆಗಿ ಇದಕ್ಕೆ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ನಿಧಾನಕ್ಕೆ ಮಾಡ್ಕೊಳ್ಬೇಕಾಗತ್ತೆ. ತುಂಬಾನೇ ಪೈಪಿಂಗ್ ಹಾಟ್ ಅನಿಸ್ತಾ ಇದೆ ಇದು. ಇದರಲ್ಲಿ ಮಿಕ್ಸ್ ಮಾಡ್ತಾ ಒಂದು 10 ನಿಮಿಷ ಬಿಡಿ. ಇದಾದ ನಂತರ ಇದನ್ನ ಸೋಪ್ ಹಾಕಿ ವಾಶ್ ಮಾಡೋ ಹಾಗಿಲ್ಲ, ಇನ್ನೊಂದು ಬಿಸಿಲಲ್ಲಿ ಒಣಗಿಸೋ ಹಾಗಿಲ್ಲ. ಇದನ್ನ ನಾರ್ಮಲ್ ಟ್ಯಾಪ್ ವಾಟರ್ ಅಲ್ಲಿ ಒಂದು 4-5 ಸಲ ವಾಶ್ ಮಾಡಬೇಕಾಗತ್ತೆ. ವಾಶ್ ಮಾಡುವಾಗ ಅದು ಕಲರ್ ಎಲ್ಲ ಪೂರ್ತಿ ಹೋಗಿ ನೀರ್ ಕ್ಲಿಯರ್ ಆಗಬೇಕು, ಅಲ್ಲಿ ತನಕ ವಾಶ್ ಮಾಡಿ ನೆರಳಲ್ಲಿ ಒಣಗಿಸ್ಕೋಬೇಕಾಗತ್ತೆ. ಅದಾದ ನಂತರ ಇದನ್ನ ಒಂದ್ಸಲ ಸೋಪ್ ಹಾಕಿ ಬೇಕಿದ್ರೆ ವಾಶ್ ಮಾಡ್ಕೊಂಡು ನೀವು ಯೂಸ್ ಮಾಡ್ಕೊಳ್ಬಹುದು. ಇದು ಕಲರ್ ಹೋಗೋದಿಲ್ಲ.
ಇದನ್ನ ನಾನು ಸೋಪ್ ಹಾಕದೆ ವಾಶ್ ಮಾಡಿ ಈ ತರ ನೆರಳಲ್ಲಿ ಒಣಗಿಸ್ಕೊಂಡಿದ್ದೀನಿ. ಕಂಪ್ಲೀಟ್ ಆಗಿ ಡ್ರೈ ಆದ್ಮೇಲೆ ರಿಸಲ್ಟ್ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ. ತುಂಬಾನೇ ಚೆನ್ನಾಗಿ ಬಂದಿದೆ, ಕಲರ್ ಎಲ್ಲ ಕಡೆನೂ ಈವನ್ ಆಗಿ ಬಂದಿದೆ. ಸರಿಯಾದ ಮೆಥಡಲ್ಲಿ ಮಾಡಿದ್ರೆ ಈ ತರ ಬರುತ್ತೆ, ಇಲ್ಲ ಅಂದ್ರೆ ಪ್ಯಾಚಸ್ ಬರುತ್ತೆ. ಜೀನ್ಸ್ ಹಾಳು ಮಾಡ್ಕೊಳ್ಳೋದಕ್ಕೂ ಮುಂಚೆ ಸರಿಯಾಗಿ ಒಂದ್ಸಲ ವಿಡಿಯೋ ನೋಡ್ಕೊಂಡು ಆಮೇಲೆ ಮಾಡಿ ನೋಡಿ. ಬ್ಲ್ಯಾಕ್ ಅಂತೂ ಅಲ್ಟಿಮೇಟ್ ಆಗಿ ಬಂದಿದೆ, ನಂಗಂತೂ ನಂಬಕ್ಕೆ ಆಗ್ತಿಲ್ಲ. ಇದು ಹೊಸ ಜೀನ್ಸ್ ತರ ಆಗಿದೆ. ಯಾರು ಇದು ಕಲರ್ ಮಾಡಿರೋದಂತ ಹೇಳೋದೇ ಇಲ್ಲ, ಅಷ್ಟೊಂದು ಚೆನ್ನಾಗಿದೆ. ಹಾಗೇನೆ ಇನ್ನೊಂದು ವಿಷಯ ಏನಂದ್ರೆ ಬ್ಲೂ ಅಲ್ಲೂ ಕೂಡ ತುಂಬಾ ಶೇಡ್ಸ್ ಬರುತ್ತೆ, ಬ್ಲೂ, ಡಾರ್ಕ್ ಬ್ಲೂ, ಜೀನ್ಸ್ ಬ್ಲೂ ಅಂತ. ನಾನು ತಗೊಂಡಿರೋದು ಜೀನ್ಸ್ ಬ್ಲೂ ಮತ್ತೆ ಬ್ಲ್ಯಾಕ್ ಕಾಂಬೋ. ಸೊ ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಗಿದೆ ಅನ್ಕೊಳ್ತೀನಿ. ಹೀಗೇನೆ ಒಳ್ಳೊಳ್ಳೆ ವಿಚಾರದೊಂದಿಗೆ ಮತ್ತೆ ಸಿಗ್ತಾನೆ ಇರೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್.